ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಆಧಾರ್ ಕಾರ್ಡ್ ರಿಕ್ರೂಟ್ಮೆಂಟ್ ಕಡೆಯಿಂದ ವೇಕೆನ್ಸಿನ ಬಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಈ ಒಂದು ವೇಕೆನ್ಸಿ ಬಂದ್ಬಿಟ್ಟು ಇಂಟರ್ನ್ಶಿಪ್ ಅಂತಾನೆ ಹೇಳ್ಬೋದು. 6 ರಿಂದ 12 ತಿಂಗಳ ಒಂದು ಇಂಟರ್ನ್ಶಿಪ್ ನ ನೀವು ಆಧಾರ್ ಕಾರ್ಡ್ ಅವ್ರ ಜೊತೆ ಸೇರ್ಕೊಂಡು ಮಾಡಬಹುದು. ಯಾವ ಒಂದು ಇಂಟರ್ನ್ಶಿಪ್, ಏನ್ ಕೆಲಸ ಮಾಡಬೇಕು, ಎಷ್ಟು ಸ್ಯಾಲರಿ ಕೊಡ್ತಾರೆ, ಎಷ್ಟು ವರ್ಷದ ಒಂದು ಇಂಟರ್ನ್ಶಿಪ್, ಪ್ರತಿ ಒಂದು ಇನ್ಫಾರ್ಮೇಶನ್ ಕೂಡ ಈ ಒಂದು ವಿಡಿಯೋ ತಿಳಿಸ್ಕೊಡ್ತೀನಿ. ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ, ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ. ಮೊದಲನೇದಾಗಿ ವೆಬ್ಸೈಟ್ ನ ಒಂದು ಲಿಂಕ್ ಬಂದ್ಬಿಟ್ಟು PDF ಕೂಡ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ ಅಲ್ಲಿ ಇರುತ್ತೆ. ಪ್ರತಿಯೊಬ್ಬರು ಕೂಡ ಹೋಗಿ ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗಿದ್ದೀರಾ ಅಂತ ಹೇಳೋದಾದ್ರೆ ಆಧಾರ್ UIDAI ಅಂತಾನೂ ಕೂಡ ಕರೀತಾರೆ. ಇಂಟರ್ನ್ಶಿಪ್ 2024 ಕಡೆಯಿಂದ ವೇಕೆನ್ಸಿನ ಬಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಮೊದಲನೇದಾಗಿ ಆರ್ಗನೈಸೇಷನ್ ನೇಮ್ ನೋಡ್ಕೊಳ್ಳೋದಾದ್ರೆ ಯೂನಿಕ್ ಐಡೆಂಟಿಫಿಕೇಶನ್ ಅಥಾರಿಟಿ ಆಫ್ ಇಂಡಿಯಾ, ಇದನ್ನ UIDAI ಅಂತಾನೂ ಕೂಡ ಕರೀತಾರೆ. ನಿಮ್ಮೆಲ್ಲರಿಗೂ ಕೂಡ ಪರಿಚಯ ಇರುತ್ತೆ ಈ ಒಂದು ನೇಮು. ಪ್ರೋಗ್ರಾಮ್ ನೋಡ್ಕೊಳ್ಳೋದಾದ್ರೆ ಇಂಟರ್ನ್ಶಿಪ್ 2024 ಮತ್ತೆ 25 ತನಕ ಕೂಡ ಎಕ್ಸ್ಟೆಂಡ್ ಆಗುತ್ತೆ. ನೀವು ಇಲ್ಲಿ ಆನ್ಲೈನ್ ಅಲ್ಲೇ ಅಪ್ಲೈ ಮಾಡಬಹುದು ಅಂತಾನೆ ಹೇಳ್ಬೋದು. ನೀವು ಇಲ್ಲಿ ಆಲ್ ಇಂಡಿಯಾ ಕ್ಯಾಂಡಿಡೇಟ್ಸ್ ಈ ಒಂದು ಇಂಟರ್ನ್ಶಿಪ್ ಗೆ ಅಪ್ಲೈ ಮಾಡಬಹುದು. ಜಾಬ್ ನ ಒಂದು ಟೈಪ್ ನೋಡ್ಕೊಳ್ಳೋದಾದ್ರೆ ಸೆಂಟ್ರಲ್ ಗವರ್ನಮೆಂಟ್ ಜಾಬ್ ಅಂತಾನೆ ಹೇಳ್ಬೋದು. ಆಲ್ ಓವರ್ ಇಂಡಿಯಾ ಎಲ್ಲರೂ ಕೂಡ ಅಪ್ಲೈ ಮಾಡಬಹುದು. ಎಲಿಜಿಬಿಲಿಟಿ ಕ್ರೈಟೀರಿಯಾ ನೋಡ್ಕೊಳ್ಳೋದಾದ್ರೆ ಮಿನಿಮಮ್ ನೀವು ಡಿಗ್ರಿಯನ್ನ ಕಂಪ್ಲೀಟ್ ಮಾಡಿರಬೇಕು ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡ್ಕೊಂಡಿದ್ದಾರೆ. BTech ಮತ್ತೆ BE ಕೋರ್ಸ್ ನಲ್ಲಿ ಆವರೇಜ್ 60% ಅನ್ನ ನೀವು ತೆಗೆದಿರಬೇಕು ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ಇದನ್ನ CGPA ಅಂತಾನೂ ಕೂಡ ಕರೀತಾರೆ. 6.0 ಅಂದ್ರೆ 60% ಅಂತ ಹೇಳಿ ಅರ್ಥ. ಸೊ ಗ್ರಾಜುಯೇಷನ್ ಸ್ಟೂಡೆಂಟ್ಸ್ ಅನ್ನು ಕೂಡ ಆರಾಮಾಗಿ ಅಪ್ಲೈ ಮಾಡಬಹುದು. ಇದರಲ್ಲಿ ಸೆಕೆಂಡ್ ಸೆಮಿಸ್ಟರ್ ಓದ್ತಿದ್ದೀರಾ ಅಂತ ಹೇಳೋದಾದ್ರೆ ಅವರನ್ನು ಕೂಡ ಎಲಿಜಿಬಲ್ ಆಗಿರ್ತೀರಾ ಇದಕ್ಕೆ. PG ಗ್ರಾಜುಯೇಷನ್ ಯಾರು ಬೇಕಾದ್ರೂ ಕೂಡ ಅಪ್ಲೈ ಮಾಡಬಹುದು. ಇಂಟರ್ನ್ಶಿಪ್ ನೋಡ್ಕೊಳ್ಳೋದಾದ್ರೆ 12 ತಿಂಗಳ ಒಂದು ಇಂಟರ್ನ್ಶಿಪ್ ಇರುತ್ತೆ ಅಂತ ಹೇಳ್ಬೋದು. 6 ತಿಂಗಳು ಮ್ಯಾಕ್ಸಿಮಮ್ 12 ತಿಂಗಳು ತನಕ ಕೂಡ ಇಂಟರ್ನ್ಶಿಪ್ ಇದೆ. ಬೇಕು ಅಂದ್ರೆ ನೀವು 6 ತಿಂಗಳಿಗೆ ಬಿಟ್ಟು ಹೋಗಬಹುದು. ಇಲ್ಲ ಅಂತ ಹೇಳೋದಾದ್ರೆ 2 ತಿಂಗಳು ನೀವು ಇಲ್ಲಿ ಕಂಪ್ಲೀಟ್ ಮಾಡ್ಕೋಬಹುದು. ನಿಮ್ಗೆ ಇಲ್ಲಿ ಸಬ್ಜೆಕ್ಟ್ ನೋಡ್ಕೊಳ್ಳೋದಾದ್ರೆ ಟೆಕ್ನಿಕಲ್, ಪ್ರೊಫೆಷನಲ್, ನಾನ್ ಟೆಕ್ನಿಕಲ್ ಅಂತಾನೂ ಕೂಡ ಮೆನ್ಷನ್ ಮಾಡ್ಕೊಂಡಿದ್ದಾರೆ. BTech ಗೆ ನೋಡ್ಕೊಳ್ಳೋದಾದ್ರೆ ಆಲ್ಮೋಸ್ಟ್ ನಿಮಗೆ 30,000 ರೂಪಾಯಿಂದ ಹಿಡಿದು ನಿಮ್ಗೆ ಇಲ್ಲಿ ರಿಮೋಟ್ ಮಾಡ್ತೀರಾ ಅಂತ ಹೇಳೋದಾದ್ರೆ ಅಂದ್ರೆ ವರ್ಕ್ ಫ್ರಮ್ ಹೋಮ್ ಮಾಡ್ತೀರಾ ಅಂದ್ರೆ 15,000 ರೂಪಾಯಿ ತನಕ ಕೂಡ ಕೊಡ್ತಾರೆ. MTech ಗೆ 40,000, ವರ್ಕ್ ಫ್ರಮ್ ಹೋಮ್ಗೆ 20,000 ರೂಪಾಯಿ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡ್ಕೊಂಡಿದ್ದಾರೆ. ನಿಮ್ಗೆ ಇಲ್ಲಿ ಕ್ಯಾಟಗರಿ ವೈಸ್ ಕೂಡ ಸೆಲೆಕ್ಟ್ ಆಗ್ತೀರಾ. SC ST ಜನರಲ್ ಕ್ಯಾಂಡಿಡೇಟ್ಸ್, OBC EWS ಈ ತರನು ಕೂಡ ನೀವು ಇಲ್ಲಿ ಸೆಲೆಕ್ಟ್ ಆಗ್ತೀರಾ ಅಂತಾನೆ ಹೇಳ್ಬೋದು. ಒಂದ್ಸತಿ ಸ್ಕ್ರೀನ್ ನಲ್ಲಿ ಮೆನ್ಷನ್ ಮಾಡಿದೀನಿ, ಚೆಕ್ ಮಾಡ್ಕೋಬೇಕಾಗತ್ತೆ. ಎಲ್ಲ ಒಂದು ಸ್ಟೂಡೆಂಟ್ಸ್ ಅನ್ನು ಕೂಡ ಅಪ್ಲೈ ಮಾಡಬಹುದು ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡ್ಕೊಂಡಿದ್ದಾರೆ. ಲಾಸ್ಟ್ ಡೇಟ್ ಬಂದ್ಬಿಟ್ಟು ಆಸ್ ಸೂನ್ ಆಸ್ ಪಾಸಿಬಲ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ಅಫಿಷಿಯಲ್ ವೆಬ್ಸೈಟ್ ನ ಒಂದು ಲಿಂಕ್ ಬಂದ್ಬಿಟ್ಟು ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ಅಲ್ಲಿ ಇರುತ್ತೆ. ಯಾರೆಲ್ಲ ಡಿಗ್ರಿನ ಕಂಪ್ಲೀಟ್ ಮಾಡ್ಕೊಂಡಿದ್ದೀರಾ, ಇಂಟರ್ನ್ಶಿಪ್ ಮಾಡಕ್ಕೆ ರೆಡಿ ಇದ್ದೀರಾ, ಕೆಲಸನ ಕಲ್ತ್ಕೊಂತೀರಾ, 35,000 ರೂಪಾಯಿಂದ 40,000 ರೂಪಾಯಿ ದುಡಿತೀರಾ, ವರ್ಕ್ ಫ್ರಮ್ ಹೋಮ್ ಆದ್ರೆ ಒಂದು 20 ರಿಂದ 25,000 ರೂಪಾಯಿ ತನಕ ದುಡಿತೀರಾ ಅಂತ ಹೇಳೋದಾದ್ರೆ ಈ ಒಂದು ಇಂಟರ್ನ್ಶಿಪ್ ನ ನೀವು ಇಲ್ಲಿ ಮಾಡಬೇಕಾಗುತ್ತೆ. ಡೈರೆಕ್ಟ್ ಜಾಯ್ನಿಂಗ್ ಇರುತ್ತೆ. ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ, ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಧನ್ಯವಾದ.